ಜೀನಿ ಕಂಪನಿ ಮಾಲೀಕನ ಮತ್ತೊಂದು ಆಡಿಯೋ ವೈರಲ್. ನೋಡಕ ನಾನು ಹೆಂಡ್ತಿನೇ ಹಂಗೆಲ್ಲ ಮಾಡೋಣ. ಅವಾಗ ನಾನ್ ಮೇಘಂಗ್ ಹೇಳ್ತಿದ್ದೆ, ಕೇಳು ಬೇಕಾದ್ರೆ. ತೆವಿನ್ ಅಂತ ಹೇಳಿವಳು, ನಾನು ಅವಾಗ್ಲೇ ಹೇಳ್ತಿದ್ದೆ, ಅಮ್ಮಿ ಅವ್ನ್ ಸರಿ ಇಲ್ಲ, ಒಬ್ಬೊಬ್ಳೆ ಹೋಗ್ಬೇಡ. ಎಷ್ಟು ಜನಕ್ಕೆ ಹಿಂಗ್ ಮಾಡ್ಯಾನಕ ಹಣ ಇಡೀ ಜೀನೆಗೆ ಮಾಡೇನಿ, ಹಣ ಇಡೀ ಜೀನೆಗೆ ಮಾಡೇನಿ. ಅಲ್ಲಕ್ಕ ನಿನ್ನೂ ಕರ್ದಿನಿ ಈ ತರ. ಹೂನಣ್ಣ, ಅವ್ನು ಅಸದಿ ಅವನ್ ಮಗ, ಯಾರನ್ನೂ ಬಿಡಲ್ಲ ಅವನು. ಸಂತ್ರಸ್ತೆಯ ಗಂಡನಿಗೆ ಧಮ್ಕಿ ಹಾಕಿದ್ನ ಜೀನಿ ದಿಲೀಪ. ಸುಮ್ನೆ ಕಣೋ, ಇವಾಗ ದಿಲೀಪ್ ಉಳ್ಸ ಮಾತಾಡ್ಬೇಕು. ಏನ್ ಮಾತಾಡ್ಬೇಕು, ಏನಂತ ಹೇಳ್ಬೇಕು ಹೇಳು ಓಲಿ. ಏನ್ ಮಾತಾಡ್ಜೋ, ಇವಾಗ ಒಟ್ನಲ್ಲಿ ಇಬ್ರಿಗೂ ಸೇಫ್ ಆಗ್ಬೇಕು. ಅದು ನಡೆದಿರೋದು ಘಟನೆ ಅಂತ ನಿಜಕ್ಕೋಸ್ಕರ ಸರ್ ಕೊಟ್ಟಿರೋದು. ನಿಜಾನೇ ಕೊಟ್ಟಿರೋದು? ನಿಜಾನೇ. ಸರಿ ಬಿಡಂಗಾರ ನೋಡ್ಕೊಳ್ತೀವಿ ಹಂಗಾರೆ. ನ್ಯಾಯಾಧೀಶರ ಮುಂದೆ ಸುಳ್ಳು ಹೇಳುವಂತೆ ಬೆದರಿಕೆ. ಏನ್ ಮಾಡ್ಬೇಕು ಅದನ್ನ ಹೇಳ ಓಲಿ. ದಿಲೀಪ ಏನ್ ಮಾತಾಡೋ. ಏನಿಲ್ಲ, ಸತ್ಯ ಹೇಳಿದ್ರೆ ಆಯ್ತು ಜಡ್ಜ್ ಮುಂದೆ. ಇಲ್ಲ ಸ್ವಾಮಿ, ನಮ್ಗೆ ಈ ತರ ನಮ್ಗೆ ಓದಕ್ ಬರೆಯಕ್ ಬರಲ್ಲ, ಹಿಂಗೆ ಮಾಧ್ಯಮದಲ್ಲಿ ಬಂದು ಇದೇ ರೀತಿ ಬರ್ದಿದ್ರು, ನನ್ಗೆ ಓದಕ್ ಬರೆಯಕ್ ಬಂದಿಲ್ಲ, ಅಲ್ಲಿ ತರ ಘಟನೆ ಆಗಿಲ್ಲ ಅಂತ ಸತ್ಯ ಹೇಳಿದ್ರೆ ಆಯ್ತು. ಮಾಡೋದ್ನೆಲ್ಲ ಮಾಡಿ ಮಾಧ್ಯಮದವರ ಮೇಲೆ ಹಾಕೋ ಪ್ರಯತ್ನ. ಇವಾಗ ಅದನ್ನ ಇಂಗ್ಲಿಷ್ ನ ಸೈನ್ ಮಾಡೈತಲ್ಲ ಹುಡುಗಿ, ಹೆಂಗನ ಸೈನ್ ಹಾಕ್ಲಿ, ತೊಂದ್ರೆ ಇಲ್ಲ, ಸತ್ಯ ಹೇಳಿ ಮುಗಿದೋಯ್ತು. ಇಲ್ಲ ಸ್ವಾಮಿ, ಅವ್ರ ಬಲಂತಕ್ಕೆ ನಾನು ಯಾವ್ದೇ ಜಾತಿ ನಿಂದನೆ ಮಾಡಿಲ್ಲ, ನಮ್ಮನ್ನ ಹಿಡ್ಕೊಂಡ್ ಬಂದಿರ್ಲಿಲ್ಲ, ನಾವ್ ಹೇಳಿದ್ದು ಕೆಲಸದಿಂದ ತೆಗೆದಾಕಿದ್ರು, ಆ ಉದ್ದೇಶಕ್ಕೆ ನಾವ್ ಕೇಳಕ್ ಹೋಗಿ ಇದನ್ ಮಾಡಿದ್ವಿ, ಬಿಟ್ರೆ ಆತರ ಆಗಿಲ್ಲ. ಇವ್ರು ಉದ್ದೇಶಪೂರ್ವಕ ಮಾಧ್ಯಮದಾಗ ಮಾಡವೆ ಅಂತ ಅಂದು ಮಾಧ್ಯಮದವ್ರಿಗೆ ಹೇಳಿದ್ರೆ ಆಯ್ತು. ಆತರ ಆಗಿಲ್ಲ, ಇವ್ರು ಉದ್ದೇಶಪೂರ್ವಕ ಮಾಧ್ಯಮದಾಗ ಮಾಡವೆ ಅಂತ ಅಂದು ಮಾಧ್ಯಮದವ್ರಿಗೆ ಹೇಳಿದ್ರೆ ಆಯ್ತು. ಆತರ ಆಗಿಲ್ಲ, ಇವ್ರು ಉದ್ದೇಶಪೂರ್ವಕ ಮಾಧ್ಯಮದಾಗ ಮಾಡವೆ ಅಂತ ಅಂದು ಮಾಧ್ಯಮದವ್ರಿಗೆ ಹೇಳಿದ್ರೆ ಆಯ್ತು. ಹಾಗೆ ಎಲ್ಲಾ ಮಾಧ್ಯಮದವ್ರ ಮೇಲೂ ಹಾಕಿ ನಾವ್ ಈ ತರ ಓದಕ್ಕೆ ಬರೆಯಕ್ಕೆ ಬಂದಿಲ್ಲ ಅಂತೇಳಿ ಎಲ್ಲಾ ಮಾಧ್ಯಮದವ್ರ ಮೇಲೆ ತಪ್ಪನ್ನ ಒರೆಸಿ ಅಂತ ಹೇಳ್ತಿದ್ದಾರೆ. ಎಸ್ ವೀಕ್ಷಕರೇ, ಜೀನಿ ಕಂಪನಿ ಮಾಲೀಕ ದಿಲೀಪ್ ಕುಮಾರ್ ವಿರುದ್ಧ ಆತನ ಕಂಪನಿಯ ಉದ್ಯೋಗಿಯೇ ಲೈಂಗಿಕ ಕಿರುಕುಳದ ಆರೋಪ ಮಾಡಿದ್ದ ವಿಚಾರ ನಿಮ್ಗೆಲ್ಲ ಗೊತ್ತೇ ಇದೆ. ಈ ಬಗ್ಗೆ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಗೆ ಸಂತ್ರಸ್ತೆ ದೂರನ್ನ ಕೂಡ ಕೊಟ್ಟಿದ್ದು, ದಿಲೀಪನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಇನ್ನು ಇದರ ಬೆನ್ನಲ್ಲೇ ಈ ಜೀನಿ ದಿಲೀಪನ ವಿಡಿಯೋವೊಂದು ವೈರಲ್ ಆಗಿತ್ತು. ತಾನು ತುಂಬಾ ಸಾಚ, ತನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ, ನಾನೇ ಇಡೀ ಶಿರಾವನ್ನ ಅಭಿವೃದ್ಧಿ ಮಾಡಿದ್ದೀನಿ ಅಂತೆಲ್ಲ ಆ ವಿಡಿಯೋದಲ್ಲಿ ಹೇಳಿಕೊಂಡಿದ್ದ. ಇದೀಗ ಜೀನಿ ದಿಲೀಪನ ಮತ್ತೊಂದು ಆಡಿಯೋ ಬಿಡುಗಡೆಯಾಗಿದ್ದು, ಆತನ ಸಾಚಾತನ ಏನು ಅನ್ನೋದು ಮತ್ತೊಮ್ಮೆ ಬಯಲಾಗಿದೆ. ಹೌದು, ವಿಡಿಯೋ ಮಾಡಿ ದೊಡ್ಡದಾಗಿ ಮಾತನಾಡಿದ್ದ ಜೀನಿ ದಿಲೀಪ ಇದೀಗ ನ್ಯಾಯಾಲಯದ ಕಣ್ಣಿಗೆ ಮಣ್ಣು ಎರಚಲು ಹೊರಟಿದ್ದ ವಿಚಾರ ಬೆಳಕಿಗೆ ಬಂದಿದೆ. ಜೀನಿ ದಿಲೀಪನ ವಿರುದ್ಧ ಲೈಂಗಿಕ ಕಿರುಕುಳ ಮತ್ತು ಜಾತಿ ನಿಂದನೆ ಆರೋಪದಡಿ ಎಫ್ಐಆರ್ ದಾಖಲಾಗಿದೆ. ಆದರೆ ತುಮಕೂರು ಪೊಲೀಸರು ಮಾತ್ರ ಈ ಮಹಾಶಯನನ್ನ ಇನ್ನೂ ಬಂಧಿಸಿಲ್ಲ. ತನ್ನ ಮೇಲೆ ಕೇಸ್ ಆಗ್ತಿದ್ದಂತೆ ತಲೆಮರೆಸಿಕೊಂಡಿರುವ ಜೀನಿ ದಿಲೀಪ ಇದೀಗ ಅಜ್ಞಾತ ಸ್ಥಳದಲ್ಲಿ ಕುಳಿತು ಸಂತ್ರಸ್ತೆ ಮತ್ತು ಆಕೆಯ ಕುಟುಂಬಸ್ಥರಿಗೆ ಧಮ್ಕಿ ಹಾಕುವ ಕೆಲಸವನ್ನ ಮಾಡಿದ್ದಾನೆ. ಸಂತ್ರಸ್ತೆಯ ಗಂಡನಿಗೆ ಬೇರೊಬ್ಬರಿಂದ ಕಾನ್ಫರೆನ್ಸ್ ಕರೆ ಮಾಡಿರುವ ದಿಲೀಪ ನ್ಯಾಯಾಧೀಶರ ಮುಂದೆ ಹೇಳಿಕೆ ನೀಡುವಾಗ ತನ್ನದೇನು ತಪ್ಪಿಲ್ಲ ಅಂತ ಸಂತ್ರಸ್ತೆಯ ಕಡೆಯಿಂದ ಹೇಳಿಸುವಂತೆ ಒತ್ತಡ ಹಾಕಿದ್ದಾನೆ. ಅಷ್ಟೇ ಅಲ್ಲ, ಕೋತಿ ತಾನು ತಿಂದು ಮೇಕೆಯ ಬಾಯಿಗೆ ಒರೆಸಿತು ಅನ್ನೋ ಹಾಗೆ ತಾನು ಮಾಡೋದ್ನೆಲ್ಲ ಮಾಡಿ ಇದನ್ನೆಲ್ಲ ಮಾಧ್ಯಮದವರ ತಲೆಗೆ ಕಟ್ಟಿ ಬಿಡುವಂತ ಸಂತ್ರಸ್ತೆಯ ಗಂಡನಿಗೆ ಧಮ್ಕಿ ಹಾಕಿದ್ದಾನೆ. ನನ್ನನ್ನ ಕೆಲಸದಿಂದ ವಜಾ ಮಾಡಿದ್ರು. ಈ ಬಗ್ಗೆ ನಾನು ದೂರು ನೀಡಲು ಠಾಣೆಗೆ ಹೋದ ವೇಳೆ ಮಾಧ್ಯಮದವರೇ ಲೈಂಗಿಕ ದೌರ್ಜನ್ಯ ಅಂತ ದೂರು ಕೊಡುವಂತ ಹೇಳಿದ್ರು ಅಂತ ನ್ಯಾಯಾಧೀಶರ ಮುಂದೆ ಹೇಳುವಂತ ದಿಲೀಪ ಒತ್ತಡ ಹಾಕಿದ್ದಾನೆ. ನಾವೇ ಮಾಡಿದೀವಿ, ಅಲ್ಲಲ್ಲ, ಈ ಕಂಪ್ಲೇಂಟ್ ಕೊಟ್ಟಿರಲ್ಲಪ್ಪ, ಹಿಡ್ಕೊಂಬಕ್ ಬಂದಿದ್ದ, ಅತ್ಯಾಚಾರ ಮಾಡಕ್ ಬಂದಿದ್ದ ಅಂತ. ಈಗ ಅವೆಲ್ಲ ಮುಗ್ದೋಗಿರೋದು. ನಿಮ್ಗೆ ಅದು ನಡೆದೈತಿ ಅಂತ ಏನು ಕೊಟ್ರಿ? ಅದು ನಡೆದಿರೋದು ಘಟನೆ ಅಂತ ನಿಜಕ್ಕೋಸ್ಕರ ಸರ್ ಕೊಟ್ಟಿರೋದು. ನಿಜಾನೇ ಕೊಟ್ಟಿರೋದು? ನಿಜಾನೇ. ಸರಿ ಬಿಡಂಗಾರ ನೋಡ್ಕೊಳ್ತೀವಿ ಹಂಗಾರೆ. ಬಿಡೋಣ, ಆಯ್ತು ಹೋಗಿ, ಯಾಕೆ ಟೆನ್ಷನ್? ಈಗ ನಮ್ಮ ಹತ್ರ ಅಷ್ಟೊಂದು ದಾಖಲೆ ಸುಳ್ಳು ಹೇಳೋರು ಇಷ್ಟೊಂದು ಧೈರ್ಯವಾಗಿ ಹೇಳ್ತಾವ್ರೆ ಅಂದ್ರೆ ನಮ್ಮ ಹತ್ರ ದಾಖಲೆಕ್ಕೆ ನಾವ್ಯಾಕೆ ಟೆನ್ಷನ್ ತಗೋಬೇಕು? ಕುಮಾರ ಅಯ್ಯಣ್ಣ, ಇನ್ನು ಬೇಡ ಕಣ, ಮುಂದ್ ಏನಾದ್ರು ಹೊಸ ಮಾತಾಡಿ ಲೆಕ್ಕಾಚಾರ ಬಗೆಹರಿಸ್ಕೊಂಡು ಏನ ಮಾಡೋದು ಮಾಡ್ತೀರನ? ಏನ್ ಮಾಡೋಣ, ಈಗ ಅವರು ಜಡ್ಜ್ಮೆಂಟ್ ಕರೆದಿದ್ದಾರೆ, ಹೋಗ್ಬೇಕು. ಜಡ್ಜ್ ಮುಂದೆ ನಾವು ಮಾಹಿತಿ ಕೊಡ್ಲೇಬೇಕು.
ಸುಮ್ನೆ ಕಣೋ, ಇವಾಗ ದಿಲೀಪನ್ ಉಳ್ಸ ಮಾತಾಡ್ಬೇಕು. ಏನ್ ಮಾತಾಡ್ಬೇಕು, ಏನಂತ ಹೇಳ್ಬೇಕು ಹೇಳು ಓಲಿ. ಏನ್ ಮಾತಾಡ್ಜೋ, ಇವಾಗ ಒಟ್ನಲ್ಲಿ ಇಬ್ರಿಗೂ ಸೇಫ್ ಆಗ್ಬೇಕು. ಇದು ಉಳ್ಸ್ಕೊಂಡ್ ಮಾತಾಡ್ಬೇಕು. ದಿಲೀಪ ತಪ್ಪು ಮಾಡ್ಯಾನ ಬಿಟ್ಟಾನ ಭಗವಂತನ ಗೊತ್ತು, ನಿನ್ಗೂ ನಂಗೆ ಇಬ್ರಿಗೂ ಗೊತ್ತಿಲ್ಲ ಅದು. ದಿಲೀಪ ತಪ್ಪು ಮಾಡಿದನೋ ಬಿಟ್ಟನೋ ಅದು ನನಗೂ ನಿನ್ಗೂ ಇಬ್ರಿಗೂ ಗೊತ್ತಿಲ್ಲ ಅದು. ಇದನ್ನ ಈಗ ಮಾಡಿದ್ರು ಅದನ್ನ ಹೊಟ್ಟೆ ಕಿಕ್ಕೊಂಡು ಅವ್ನ್ ಉಳಿಸ್ಕೊಂಡು ಹೋಗಂತ ಮಾಡಂಗಿದ್ರೆ ಎಲ್ಲ ಗೊತ್ತು ಬಿಡು, ಏನಾಗಿರ್ತದೋ ಬಿಡು. ಈಗ ಯಾಕ ಹೇಳ್ತೀನಿ ಕಣ ನಾನು, ಹೆಂಗ್ ಮಾಡೋಣ, ಏನ್ ಮಾಡ್ಬೇಕು ಅದನ್ನ ಹೇಳ ಓಲಿ. ದಿಲೀಪ ಮಾತಾಡೋ. ಏನಿಲ್ಲ, ಸತ್ಯ ಹೇಳಿದ್ರೆ ಆಯ್ತು ಜಡ್ಜ್ ಮುಂದೆ. ಇಲ್ಲ ಸ್ವಾಮಿ, ನಮ್ಗೆ ಈ ತರ ನಮ್ಗೆ ಓದಕ್ ಬರೆಯಕ್ ಬರಲ್ಲ, ಹಿಂಗೆ ಮಾಧ್ಯಮದಲ್ಲಿ ಬಂದು ಇದೇ ರೀತಿ ಬರ್ದಿದ್ರು, ನನ್ಗೆ ಓದಕ್ ಬರೆಯಕ್ ಬಂದಿಲ್ಲ, ಅಲ್ಲಿ ತರ ಘಟನೆ ಆಗಿಲ್ಲ ಅಂತ ಸತ್ಯ ಹೇಳಿದ್ರೆ ಆಯ್ತು. ಇವಾಗ ಅದನ್ನ ಇಂಗ್ಲಿಷ್ ನ ಸೈನ್ ಮಾಡೈತಲ್ಲ ಹುಡುಗಿ, ಹೆಂಗನ ಸೈನ್ ಹಾಕ್ಲಿ, ತೊಂದ್ರೆ ಇಲ್ಲ, ಸತ್ಯ ಹೇಳಿ ಮುಗಿದೋಯ್ತು. ಇಲ್ಲ ಸ್ವಾಮಿ, ಅವ್ರ ಬಲಂತಕ್ಕೆ ನಾನು ಯಾವ್ದೇ ಜಾತಿ ನಿಂದನೆ ಮಾಡಿಲ್ಲ, ನಮ್ಮನ್ನ ಹಿಡ್ಕೊಂಡ್ ಬಂದಿರ್ಲಿಲ್ಲ, ನಾವ್ ಹೇಳಿದ್ದು ಕೆಲಸದಿಂದ ತೆಗೆದಾಕಿದ್ರು, ಆ ಉದ್ದೇಶಕ್ಕೆ ನಾವ್ ಕೇಳಕ್ ಹೋಗಿ ಇದನ್ ಮಾಡಿದ್ವಿ, ಬಿಟ್ರೆ ಆತರ ಆಗಿಲ್ಲ, ನೀವು ಉದ್ದೇಶಪೂರ್ವಕ ಮಾಧ್ಯಮದಾಗ ಮಾಡವೆ ಅಂತ ಮಾಧ್ಯಮದವ್ರಿಗೆ ಹೇಳಿದ್ರೆ ಆಯ್ತು. ಈಗ ಅಂತೆ ಸತ್ಯಂ. ಇನ್ನು ಈ ಬಗ್ಗೆ ಸಂತ್ರಸ್ತ ಮಹಿಳೆ ಮತ್ತೊಂದು ವಿಡಿಯೋ ಹೇಳಿಕೆಯನ್ನ ಕೂಡ ನೀಡಿದ್ದು, ತಾನು ಯಾರ ಒತ್ತಡದಿಂದಲೂ ದೂರು ನೀಡಿಲ್ಲ, ತನ್ನ ಮೇಲೆ ಏನು ದೌರ್ಜನ್ಯ ಆಗಿತ್ತೋ ಅದನ್ನ ದೂರು ಕೊಟ್ಟಿದ್ದೇನೆ, ಏನು ನಡೆಯಿತೋ ಅದನ್ನೇ ನ್ಯಾಯಾಧೀಶರ ಮುಂದೆಯೂ ಹೇಳುತ್ತೇನೆ ಅಂತ ಹೇಳಿಕೊಂಡಿದ್ದಾರೆ. 29ನೇ ತಾರೀಕು ಕೋರ್ಟ್ಗೆ ಲಾಯರ್ ಕಾಲ್ ಮಾಡಿ ಕರೀತಾರೆ. ಆವಾಗ ನಾವು ಹೊರಟಿರ್ತೀವಿ. ಸುಮಾರು 1 ಗಂಟೆ ಟೈಮ್ನಾಗೆ ಕಾನ್ಫರೆನ್ಸ್ ಕಾಲ್ ಹಾಕೊಂಡು ದಿಲೀಪ್ ಅವ್ರು ಕಾಲ್ ಮಾಡಿ ಕೋರ್ಟಿಗೆ ಹೋದ್ರೂ ಸುಳ್ಳು ಮಾಹಿತಿ ಕೊಡಿ, ಈ ಥರ ಜಾತಿ ನಿಂದನೆ ಆಗಿಲ್ಲ, ಲೈಂಗಿಕ ದೌರ್ಜನ್ಯ ಆಗಿಲ್ಲ ಅಂತ ಹೇಳಿ ಸುಳ್ಳು ಮಾಹಿತಿ ಕೊಡಿ ಅಂತೇಳಿ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಮಾಡಿ ಹೇಳ್ತಾರೆ. ಆವಾಗ ಕಾನ್ಫರೆನ್ಸ್ ಕಾಲ್ ಮಾಡಿ ಹೇಳಿದ್ರು ನಾವು ಅದನ್ನ ಮೀರೂ ನಾವು ಕೋರ್ಟಿಗೆ ಹೋಗಿ ಜಡ್ಜ್ ಮುಂದೆ ಇರೋ ಸತ್ಯನ ನಾವು ಕಂಪ್ಲೇಂಟಲ್ಲಿ ಏನಿದೆಯೋ ಅದನ್ನು ಕೋರ್ಟಲ್ಲಿ ಹೇಳಿದ್ದೀವಿ. ಮತ್ತು ಮಾಧ್ಯಮದವ್ರ ಮೇಲೆ ಹಾಕಿದ್ದಾರೆ. ಮಾಧ್ಯಮದವರು ನನಗೆ ಓದೋಕ್ಕೆ ಬರೆಯೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಮಾಧ್ಯಮದವ್ರು ಮಾಡಿದ್ದಾರೆ ಅಂತ ಹೇಳಿ ಸುಳ್ಳು ಮಾಹಿತಿ ಕೊಡಿ ಅಂತ ಹೇಳಿ ದಿಲೀಪ್ ಅವರು ಒತ್ತಾಯ ಮಾಡಿ ಹೇಳಿದ್ದಾರೆ. ಅದೆಲ್ಲ ಸುಳ್ಳು, ಅದೆಲ್ಲ ಇಲ್ಲ. ನಮಗೇನು ಅನ್ಯಾಯ ಆಗಿದೆ ಅದನ್ನು ನಾವು ಹೇಳಿದ್ದೀವಿ. ಜಡ್ಜ್ ಮುಂದೆ ಹೇಳೋದು ನಿಜ, ಇಲ್ಲ ಆಗಿರೋದು ನಿಜ. ನಾವು ಯಾವ ಸುಳ್ಳು ಹೇಳಿಲ್ಲ, ಏನಿಲ್ಲ. ನಮಗೆ ನಮ್ಮ ಮನೆಯವ್ರಿಗೆ ಹೇಳಿದಾರಲ್ಲ, ಅವ್ರು ತಪ್ಪಿಲ್ಲ ಅಂದರೆ ಯಾಕೆ ಹೇಳ್ತಾರೆ? ತಪ್ಪಿರೋದಕ್ಕೆ ಅದನ್ನು ಹೇಳಿರೋದು ಸುಳ್ಳು ಮಾಹಿತಿ ಕೊಡು ಅಂತ. ಈಗ ಮತ್ತೆ ಅವರು ಅರೆಸ್ಟೇ ಮಾಡಿಲ್ಲ. ಆರೋಪಿನ ಇನ್ನೂ ಧೈರ್ಯವಾಗಿ ಎಲ್ಲೆಲ್ಲ ಓಡಾಡ್ಕೊಂಬಂತ ಇದ್ದಾನೆ. ಅವನು ಅರೆಸ್ಟ್ ಮಾಡಬೇಕು ಸ್ವಾಮಿ. ಹಾಗೆ ಎಲ್ಲ ಮಾಧ್ಯಮದವ್ರ ಮೇಲೂ ಹಾಕ್ರಿ, ನಾವು ಈ ಥರ ಓದೋಕ್ಕೆ ಬರೆಯೋಕ್ಕೆ ಬಂದಿಲ್ಲ ಅಂತೇಳಿ ಎಲ್ಲ ಮಾಧ್ಯಮದವ್ರ ಮೇಲೆ ತಪ್ಪೆಲ್ಲ ಒರೆಸಿ ಅಂತ ಹೇಳ್ತಿದ್ದಾರೆ. ಆದರೆ ಎಲ್ಲ ಮಾಧ್ಯಮದವ್ರ ಹತ್ರ ಕೇಳ್ಕೊಳ್ಳೋದಷ್ಟೇ, ನನಗೆ ನ್ಯಾಯ ಕೊಡಿಸಿ. ಇನ್ನು ಜೀನಿ ಕಂಪನಿಯ ಮಾಜಿ ಉದ್ಯೋಗಿಯೊಬ್ಬರು ಸಂತ್ರಸ್ತ ಮಹಿಳೆಗೆ ಕರೆ ಮಾಡಿ, ನಮಗೂ ಇದೇ ರೀತಿಯಾಗಿತ್ತು, ಹೀಗಾಗಿ ಮಾನ ಇದ್ರೆ ಎಲ್ಲಿ ಬೇಕಾದರೂ ದುಡಿದು ತಿನ್ಬಹುದು ಅಂತ ಕೆಲಸ ಬಿಟ್ಟು ಬಂದೆವು, ನಿನಗೆ ನನ್ನ ಬೆಂಬಲ ಇರುತ್ತೆ ಅಂತ ಹೇಳಿರುವ ಆಡಿಯೋ ಕೂಡ ಬಿಡುಗಡೆಯಾಗಿದೆ. ನೀನ್ ಯಾವಾಗನ ಫೋನ್ ಮಾಡಿ ಕರಿಯ ಬತ್ತೀನಿ. ಏನಕ್ಕೆ ಹಂಗ ಹೇಳೋದಿದ್ರೆ ಹೇಳ್ತೀನಿ, ನನಗ್ ಗೊತ್ತಿರೋದ್ ನಾನು ಅಷ್ಟೇ, ಎದ್ರಕಮ್ಮಲ್ಲ. ಅಕ್ಕ, ನಾ ಮೇಘರಾಜ್ ಮಾಡ್ರಿ ಗೊತ್ತಾ? ಗೊತ್ತು ಕುಮಾರಣ್ಣ, ನೋಡಿದೀನಿ. ಹೇಳು. ಹೆಂಗ ಬಿಡ್ತೀವಿ, ಥ್ಯಾಂಕ್ ಯು. ಇವನು ಇಂಥವೆಲ್ಲ ನೋಡಾಕ ನಾನು ಹೆಣ್ತೀನಿ ಹಂಗೆಲ್ಲ ಮಾಡೋಣ. ಅವಾಗ ನಾನ್ ಮೇಘಂಗ್ ಹೇಳ್ತಿದ್ದೆ, ಕೇಳು ಬೇಕಾದ್ರೆ. ಮೇಘ ಹಿಂಗ್ ಐತ್ ಕಣೆ ಅಂದ್ರೆ ನಮ್ ಕುಮಾರಂಗ್ ಹೇಳ್ತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಎಂಬಾಳ ಅವಳು ನನ್ ಕೈಲೇ. ನೋಡ, ಅವ್ನ 6 ತಿಂಗಳಿಂದ ಟಾರ್ಚರ್ ಕೊಟ್ರು ನನ್ ಕೊಟ್ಟು ಹೇಳಿಲ್ಲ. ತೆವಿನ್ ಅಂತ ಇವಳು, ನಾನ್ ಅವಾಗ್ಲೇ ಹೇಳ್ತಿದ್ದೆ, ಅಮ್ಮಿ ಅವ್ನ್ ಸರಿ ಇಲ್ಲ, ಒಬ್ಬೊಬ್ಳೆ ಹೋಗ್ಬೇಡ, ಎದ್ರಕಬೇಡ, ಕೆಲ್ಸ ಇನ್ನೊಬ್ಬನ್ ಕಳ್ಸು, ಹೋಗ್ತೀನಿ ನನ್ನೆ ಮೇಘ ಅಂತ ಹೇಳ್ಕೊಡ್ತಿದ್ದೆ. ಕೇಳ್ಬೇಕಾರ ಅವಳಿಗೆ? ಅದೇ ಈಗ ಹೇಳ್ತಾಳೆ ಎಲ್ಲಾನ. ಅವನ ಅಂತ ನನ್ ಮಗ್ನೆ ಹೇಳೋಣ. ಎಷ್ಟು ಜನಕ್ಕೆ ಹಿಂಗ್ ಮಾಡ್ಯಾನಕ್ಕ? ಹಣ ಇಡೀ ಜೀನೆಗೆ ಮಾಡೇನಿ. ಅಲ್ಲ, ದುಡ್ತಿಂದ ಆಸೆ ಬೀಳಿದ್ದೀರೋ ಅಂತ ಕೆಲ್ಸ ಮಾಡ್ತಾರೆ, ನಮ್ಮಂತಾರ ಕೆಲ್ಸ ಬಿಟ್ಟಿದೀವಿ ಅಷ್ಟೇ. ಹೌದೇನಕ್ಕ? ನಾವು ಅವನಂತ ನನ್ ಮಗ್ನೆ. ಅವಾಗ ಪಾಪ ಅದಕ್ಕೆ ಮೇಘಗೆ, ಅಣ್ಣ ಹೆಣ್ಮಕ್ಳು ಅಂದ್ರೆ ಎಲ್ಲ ಒಂದೇ ಕಣ ಅಣ್ಣ. ಕರೆಕ್ಟ್ ಕಣಕ್ಕ, ನೀವ್ ಮಾತಾಡೋದು ಅದೇನಾ, ಎಲ್ಲಾರು ಹಂಗೆ ಇರ್ತಾರೆ ಅಣ್ಣ. ಒಬ್ರಿಗೆ ಇಷ್ಟ ಇರೋರು, ದುಡ್ಡಿಗೆ ಆಸೆ ಬೀಳೋರು ಅವ್ನ್ ತಗೋ ಹೋಗ್ತಾರೆ, ಇನ್ನಿದ್ದಾರೆಲ್ಲ ಹಂಗೆ ಮಾಡಕ್ ಆಗ್ತೈತಿ. ನಾನ್ ಅದೇ ವಿಚಾರಕ್ಕೆ ಕೆಲ್ಸ ಬಿಟ್ಟಿತ್ತು. ನಮ್ ಮನೇನೇನಿಲ್ಲ, ಸಾಯ್ ಬಿಡಾಕ್ ಬಿಡ್ತೀನಿ ಹಂಗೆ ಹಿಂಗೆ ಅಂತ. ಪಾಪ ಅವಾಗ್ಲೇ ಕೆಲ್ಸಕ್ ಕಳ್ಸಲ್ಲಮ್ಮ ನನ್ ಗಂಡ. ನಾನು ಅಂತಡಲ್ಲ ಅಂತ ಕೆಲ್ಸಕ್ ಹೋಗ್ತಿದ್ದೆ ಅವಾಗ.
ಅಲ್ಲಕ್ಕ ನಿನ್ನೂ ಕರ್ದಿನಿ ಈ ತರ ಹೂನಣ್ಣ ಅವ್ನು ಅಸದಿ ನನ್ ಮಗ ಯಾರನ್ನು ಬಿಡಲ್ಲ ಅವನು. ಯಾರನ್ನು ಬಿಡಲ್ಲ. ಅಕ್ಕ ಬಂದ ಟೇಷನ್ ತಗನೆ ಹೇಳ್ತೀನಿ ಅಕ್ಕ ಈ ಮಾತ. ಅಯ್ಯ ಎಲ್ಲ ಅದಕ್ಕೆ ಹೇಳ್ತಿರೋದು. ಆಶಾ ಅವತ್ ನಂಬರ್ ಕೇಳ್ತಿದ್ಲು, ಇದು ಮಹಿಳಾ ಸಂಘದಾಗ ಇದ್ದಾಳೆ, ಅವ್ರೆಲ್ಲ ಸಪೋರ್ಟ್ ಮಾಡ್ತಾರ. ಎದ್ರಕಾಗಡ ಹೋಗಿ ಹೇಳ್ತೀನಿ, ಇನ್ನೊಂದಿನ ಹೆಣ್ಮಕ್ಳು ಸುದ್ದಿ ಹೋಗ್ಬಾರ್ದು ನನ್ ಮಕ್ಳು. ಅಲ್ಲಕ್ಕ ನೀನು ಬಾರಕ್ಕ ನಮ್ ಜೊತೆಗೆ, ಈ ತರ ಅನ್ಯಾಯ ಆಯ್ತಲ್ಲಕ್ಕ ನಿನ್ಗೇನು. ಬರ್ಬಾ, ಹಂಗ್ ಮಾಡ್ಬಾರ್ದು, ಇನ್ನೊಂದಿನ ಯಾ ಹೆಣ್ಮಕ್ಳು ಸುದ್ದಿ ಹೋಗ್ಬಾರ್ದು. ಅಲ್ಲಕ್ಕ ನಿನ್ಗೆ ಅನ್ಯಾಯ ಆಯ್ತಲ್ಲ, ಬಾ ಮತ್ತೆ ನಮ್ ಜೊತೆಗೆ. ಏನಣ್ಣ ಹೇಳ್ತೀನಲ್ಲ, ಅದಕ್ಕೆ ಮೊನ್ನೆ ಆಶಾನ್ ಬಂದ್ಲು, ನಂಬರ್ ಕೇಳ್ತಿದ್ಲು ನನ್ನ. ಕೊಟ್ಟನ ಕೊಡಕ್ ಆಚೆ ಕೊಡಕ ನನ್ನ ನಂಬರ್. ನಾನ್ ನಿಂದ್ ಕೊಟ್ಟಿಲ್ಲ ಅಣ್ಣ, ನಂದ್ ಇಸ್ಕೊಂಡವಳ ಅವಳು ಆಶಿ. ನೀನ್ ಇಸ್ಕೊಂಬದಲ್ಲ ನನ್ನ ಕಾಶ್ ಅಂತಾಗೆ. ನಿಂದೆ ಇದ್ರೆ ಕೊಡೆ, ನಿನ್ನ ಹತ್ರ ಇದ್ರೆ. ಈಗ ನೀವ್ ಮಾಡಿದ್ಯಲ್ಲ, ಇದೇ ನಮ್ ನಂಬರು. ಅಲ್ಲಕ್ಕ ಆಶುಂದು ಆಶಂದು ಅಣ್ಣ, ನಾನು ಅವತ್ತು ಇರು ಕವಿತನ ಹತ್ರ ಕವಿತು ಮಾಡಿ ಇಸ್ಕೊಂಡ್ ಕೊಡ್ತೀನಿ. ಆಯ್ತಕ್ಕ, ಇಸ್ಕೊಂಡ್ ಕೊಡಕ ಇಮಿಡಿಯೇಟ್ಲಿ. ನಾವೆಲ್ಲ ಲೈನ್ ಮಾತಾಡೋಣ, ಕಾನ್ಫರೆನ್ಸ್ ಕರೆ ಇಸ್ಕೊಳಕ ಬೇಗ. ಅದೇನೇ ಇರಲಿ, ಈ ಜೀನಿ ದಿಲೀಪ ತಾನು ಮಾಡಬಾರದ ತಪ್ಪು ಮಾಡಿ ಅದನ್ನ ಮಾಧ್ಯಮದವರ ಮೇಲೆ ಹಾಕಲು ಹೊರಟಿದ್ದು ತನ್ನ ನೀಚ ಬುದ್ಧಿಯನ್ನ ತೋರಿಸಿದ್ದಾನೆ. ಜೀನಿ ದಿಲೀಪನ ಈ ನಡೆಗೆ ಇಡೀ ಮಾಧ್ಯಮ ರಂಗ ತಕ್ಕ ಪಾಠವನ್ನ ಕಲಿಸಬೇಕಿದೆ. ಶ್ರೀಮಂತ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಶಿರಾ.